ಹಾಯ್ ಹಲೋ ನಮಸ್ತೆ. ನಾನಿವತ್ತು ಟಚ್ ಮೀ ನಾಟ್ ವೆಬ್ ಸೀರೀಸ್ನ ಸೆಕೆಂಡ್ ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಬನ್ನಿ ಇವಾಗ ಸೆಕೆಂಡ್ ಎಪಿಸೋಡ್ನ ನೋಡೋಣ. ಸೆಕೆಂಡ್ ಎಪಿಸೋಡ್ನಲ್ಲಿ ಮಾರುತಿ ಅಪಾರ್ಟ್ಮೆಂಟ್ನ ವಾಚ್ಮನ್ ಇರ್ತಾರಲ್ಲ, ಅವ್ರನ್ನ ಅಪಾರ್ಟ್ಮೆಂಟ್ನ ಸೆಕ್ರೆಟರಿ ಅವರು ಬೈದು ಕೆಲಸದಿಂದ ತೆಗೆದು ಹಾಕ್ತಾರೆ. ಬಿಕಾಸ್ ವಾಚ್ಮ್ಯಾನ್ ಅಪಾರ್ಟ್ಮೆಂಟಲ್ಲಿರೋ ಪ್ರಾಬ್ಲಮ್ಸ್ಗಳನ್ನು ಹೇಳಿರೋದಕ್ಕೆ. ಈ ಕಡೆ ಸೀನ್ನ ಕಟ್ ಮಾಡಿದರೆ ರಿಷಿ ಮತ್ತು ಮೇಘಾನ ತೋರಿಸ್ತಾರೆ. ಮೇಘ ರಿಷಿ ಹತ್ರ ಬಂದು ಕಾಲೇಜಿಂದ ನಾಳೆ ನಿನ್ನ ಆಚೆ ಹಾಕ್ತಾರಲ್ಲ, ಬಾಯ್ ಹೇಳೋಕೆ ಬಂದೆ, ಹಾಗೆ ಇನ್ನೊಂದ್ಸಲ ನನ್ನ ಹಿಂದೆ ಬರಬೇಡ ಅಂತ ಹೇಳ್ತಾಳೆ. ಈ ಕಡೆ ಕ್ಲಾಸಲ್ಲಿ ಮ್ಯಾಥ್ಸ್ ಸರ್ ಮೇಘಾಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಅಂತ ಹೇಳ್ತಾರೆ. ಅವಳು ಟಾಪರ್ ಇರೋದ್ರಿಂದ ಸಾಲ್ವ್ ಮಾಡ್ತಾಳೆ. ಈ ಮ್ಯಾಥ್ಸ್ ಸರ್ ಬೇರೆ ಪೇರೆಂಟ್ಸ್ ಸರಿಯಾಗಿ ಹೇಳಿಕೊಟ್ರೆ ಕಲಿತಾರೆ, ಇಲ್ಲ ಅಂದರೆ ಗೋಡೆ ಹಾರಿ ಬಂದು ಪೇಪರ್ಸ್ನ ಕದೀತಾರೆ ಅಂತ ಇಂಡೈರೆಕ್ಟಾಗಿ ರಿಷಿಗೆ ಇನ್ಸರ್ಟ್ ಮಾಡ್ತಾರೆ. ಅದಕ್ಕೆ ಮೇಘ, ರಿಷಿನ ಯಾಕೆ ಬೈತಿದ್ದೀರಾ, ಅವನು ಕಾಲೇಜ್ ಗೋಡೆ ಹಾರಿರ್ಬೋದು, ಬಟ್ ಸ್ಟಾಪ್ ರೂಮ್ ಒಳಗೇನೂ ಹೋಗಿಲ್ವಲ್ಲ, ಅವನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮ್ಯಾಥ್ಸ್ ಸರ್, ನನಗೆ ಲಾಜಿಕ್ಕ, ಹಾಗಿದ್ರೆ ಬೇರೆ ಯಾರು ಈ ಕೆಲಸ ಮಾಡಿರ್ತಾರಲ್ಲ, ಪ್ರೂವ್ ಮಾಡೋ, ಇಲ್ಲ ಅಂದರೆ ಈ ಕಾಲೇಜ್ನೇ ಬಿಟ್ಟು ಆಚೆ ಹೋಗಬೇಕು ಅಂತ ಹೇಳಿ ಸವಾಲು ಹಾಕಿ ಹೋಗ್ತಾರೆ. ಕ್ಲಾಸ್ ಮುಗಿದ ಮೇಲೆ ರಿಷಿ ಮೇಘ ಹತ್ರ ಬಂದು ಆ ಕಳ್ಳನ ಇಬ್ಬರು ಸೇರಿ ಹುಡ್ಕೋಣ ಅಂತ ಹೇಳ್ತಾನೆ. ಆದರೆ ಮೇಘಾಗೆ ರಿಷಿನ ಕಂಡ್ರೇನೆ ಆಗ್ತಿರೋದಿಲ್ಲ. ಬೈ ದ ವೇ, ಮೇಘ ತಂದೆ ಜೈಲಿಗೆ ಹೋದ್ಮೇಲೆ ಅವಳಿಗೆ ಯಾರೋ ಒಬ್ಬರು ಎಜುಕೇಷನ್ಗೆ ದುಡ್ಡನ್ನ ಸ್ಪಾನ್ಸರ್ ಮಾಡ್ತಿರ್ತಾರೆ. ಅವತ್ತು ರಾತ್ರಿ ಮೇಘ ಕಾಲೇಜ್ಗೆ ಬಂದು ಪ್ರೂಫ್ ಹುಡ್ಕೋಕೆ ಅಂತ ಬರ್ತಾಳೆ. ಅಲ್ಲಿಗೆ ರಿಷಿ ಕೂಡ ಬಂದಿರ್ತಾನೆ. ಇವರಿಬ್ಬರು ಸೇರಿ ಕಾಲೇಜ್ ಒಳಗಡೆ ಕಳ್ತನ ಮಾಡೋಕೆ ಬಂದವನ್ನ ಪ್ರೂಫ್ ಹುಡುಕ್ತಿರ್ತಾರೆ. ರಿಷಿ ಆನ್ಸರ್ ಪೇಪರ್ಸ್ನ ಟಚ್ ಮಾಡಿದಾಗ ಅವನು ಸೈಕೋಮೆಟ್ರಿ ಪವರಿಂದ 3145 ಅನ್ನೋ ನಂಬರ್ನ ಹೇಳ್ತಾನೆ. ಮೇಘಾಗೆ ಈ ನಂಬರ್ನ ಕೇಳಿ ಶಾಕ್ ಆಗುತ್ತೆ. ಬಿಕಾಸ್ ಅವ್ರ ತಂದೆ ವಾಚ್ಮ್ಯಾನ್ ಜೈಲಿಗೆ ಹೋಗಿರೋ ನಂಬರ್ 3145. ರಿಷಿನ, ನಿನ್ಗೆ ಹೇಗೆ ಗೊತ್ತು ಈ ನಂಬರ್ ಅಂತ ಕೇಳಿದರೆ ಅವ್ನು ನಾನು ಹೇಳೇ ಇಲ್ಲ ಅಂತ ಹೇಳಿ ಅವಳ ಹತ್ರ ಸೈಕೋಮೆಟ್ರಿ ಬಗ್ಗೆ ಏನೂ ಹೇಳೋದಿಲ್ಲ. ರಾತ್ರಿ ಹೊತ್ತು ಕಾಲೇಜಿಂದ ಮೇಘ ಹೊರಟ ಮೇಲೆ ಅವಳನ್ನು ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಪೆಪ್ಪರ್ ಸ್ಪ್ರೇನ ಹೊಡಿಬೇಕು ಅನ್ನೋಷ್ಟರಲ್ಲಿ ರಾಘವ್ ಅವಳನ್ನು ಕರೀತಾನೆ. ರಾಘವ್ಗೆ ಮೇಘ ಹೇಗೆ ಪರಿಚಯ ಅಂದರೆ, ಮೇಘ ಎಜುಕೇಷನ್ಗೆ ಅಮೌಂಟ್ನ ಸ್ಪಾನ್ಸರ್ ಮಾಡ್ತಿರೋದೇ ಈ ರಾಘವ್. ಬೈ ದ ವೇ, ರಾಘವ್ ಬೇರೆ ಯಾರೋ ಅಲ್ಲ, ರಿಷಿನ ಸಾಕಿರ್ತಾನಲ್ಲ ಅವನು. ಹಾಗೆ ರಾಘವ್ ಆ್ಯಂಡ್ ಮೇಘ ಒಬ್ರನ್ನೊಬ್ರು ಪರಿಚಯ ಮಾಡಿಕೊಂಡು ಮಾತಾಡ್ತಾ ಹೊರಡ್ತಾರೆ. ಬೈ ದ ವೇ, ರಿಷಿ ರಾಘವ್ ಮನೆ ಪಕ್ಕದಲ್ಲೇ ಮೇಘ ಮನೆ ಕೂಡ ಇರುತ್ತೆ. ರಾಘವ್ ಮನೆಗೆ ಬಂದ ಮೇಲೆ ರಿಷಿಗೆ, ಇವತ್ತು ನಾನು ಏನು ಮಾಡಿದೆ ಅಂತ ನಿನ್ನ ಸೈಕೋಮೆಟ್ರಿ ಪವರಿಂದ ಕಂಡು ಹಿಡಿ ಅಂತಾನೆ. ರಿಷಿ ರಾಘವನ್ನ ಟಚ್ ಮಾಡಿದರೆ ಅವನಿಗೆ ಏನು ಗೊತ್ತಾಗೋದೇ ಇಲ್ಲ. ಇವರಿಬ್ಬರು ಕಿತ್ತಾಡುವಾಗ ರಿಷಿಗೆ ಒಂದು ಹುಡುಗಿ ಕಾಣಿಸ್ತಾಳೆ. ಸೊ ಇವನ್ ಸೈಕೋಮೆಟ್ರಿ ಫಸ್ಟ್ ಟೈಮ್ ರಾಘವನ ಸ್ಟ್ರಾಂಗ್ ಮೈಂಡ್ ಸೆಟ್ನ ಮೀರಿ ವರ್ಕ್ ಆಗಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ರಿಷಿ ಕಾಲೇಜ್ಗೆ ಬರ್ತಾನೆ. ಇವತ್ತೇನಾದರೂ ಕಾಲೇಜಲ್ಲಿ ಕ್ವಶನ್ ಪೇಪರ್ನ ಕದ್ದಿರೋರ್ನ ಪ್ರೂಫ್ ಸಮೇತ ಹಿಡಿದುಕೊಡ್ಲಿಲ್ಲ ಅಂದರೆ ಮೇಘ ಕಾಲೇಜಿಂದ ಹೊರಟು ಹೋಗಬೇಕಾಗುತ್ತೆ. ಆ್ಯಂಡ್ ಆ ಆರೋಪನ ಕೂಡ ರಿಷಿ ಮೇಲೇ ಇರುತ್ತೆ. ಸೊ ಈ ರಿಷಿ ಏನು ಮಾಡಿಬಿಡ್ತಾನೆ ಅಂದರೆ, ಕ್ಲಾಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಬೆಲ್ ಹಾಕಿ ಕ್ಲಾಸ್ ಹೊರಗೆ ನಿಲ್ತಾನೆ. ಎಲ್ಲ ಸ್ಟೂಡೆಂಟ್ಸ್ಗಳು ಓಡಿ ಬರ್ತಿರ್ತಾರೆ. ಅವರನ್ನೆಲ್ಲ ಟಚ್ ಮಾಡಿ ತನ್ನ ಪವರಿಂದ ಆ ವ್ಯಕ್ತಿನ ಕಂಡು ಹಿಡಿಯೋಕೆ ಟ್ರೈ ಮಾಡ್ತಾನೆ. ಬೈ ದ ವೇ, ಆ ವ್ಯಕ್ತಿ ಅವರ ಕ್ಲಾಸ್ಮೇಟ್ ಹುಡುಗಿ ಆಗಿರ್ತಾಳೆ, ಮೆಹರ್ ಅಂತ ಅವಳ ಹೆಸರು. ಮೇಘ ಕಾಲೇಜ್ಗೆ ಫಸ್ಟ್ ಡೇ ಬಂದಾಗ ಸ್ಪೋರ್ಟ್ಸ್ ಜರ್ಕಿನ್ನ ಕೊಟ್ಟಿರ್ತಾಳಲ್ಲ ಅವಳು. ಈ ಮೆಹರ್ ಯಾಕೆ ಸ್ಟಾಫ್ ರೂಮ್ಗೆ ನುಗ್ಗಿದ್ಲು ಅಂದರೆ, ಅವಳ ಹತ್ರ ಇರೋ ಪ್ರೆಗ್ನೆನ್ಸಿ ಕಿಟ್ ಮ್ಯಾಥ್ಸ್ ಪ್ರೊಫೆಸರ್ ಹತ್ರ ಇರುತ್ತೆ. ಹೀಗಾಗಿ ಅವಳು ಅದನ್ನು ತರೋಕೆ ಅಂತ ಸ್ಟಾಫ್ ರೂಮ್ಗೆ ಹೋಗಿ ಇಷ್ಟೆಲ್ಲ ಅವಾಂತರಗಳಾಗಿದ್ದಾವೆ. ಈ ವಿಷಯನ ಮೇಘಾಗೆ ಮೆಹರ್ ಹೇಳ್ತಾಳೆ. ಮೆಹರ್ ಸೀಕ್ರೆಟ್ ಯಾರಿಗೂ ಗೊತ್ತಾಗಬಾರ್ದು ಅಂತ ಮೇಘ ಕಾಲೇಜ್ ಬಿಡೋಕೆ ರೆಡಿ ಆಗ್ತಾಳೆ. ಹಾಗೆ ರಿಷಿಗೂ ಕೂಡ ಈ ಮ್ಯಾಟ್ರನ್ನ ಪ್ರೊಫೆಸರ್ ಹತ್ರ ಹೇಳಬೇಡ ಅಂತ ಹೇಳ್ತಾಳೆ. ಈಗ ಮ್ಯಾಥ್ಸ್ ಕ್ಲಾಸ್ ಶುರುವಾಗುತ್ತೆ. ಪ್ರೊಫೆಸರ್ ಮೇಘ ಹತ್ರ ಬಂದು, ನಿಮ್ಮಪ್ಪನ್ನ ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ IPS ಆಗಬೇಕು ಅಂದ್ಕೊಂಡಿದ್ಯಾ ಅಲ್ವಾ, ಕ್ರಿಮಿನಲ್ ಮಗಳು ಅಂತ ವ್ಯಂಗ್ಯವಾಗಿ ಮಾತಾಡ್ತಾರೆ. ಅದಕ್ಕೆ ಮೇಘ, ನಿಜವಾದ ಕ್ರಿಮಿನಲ್ ನೀವು, ಕ್ವಶನ್ ಪೇಪರ್ನ 5 ಜನ ಸ್ಟೂಡೆಂಟ್ಸ್ಗೆ ಕೊಟ್ಟಿದ್ದೀರಾ ಅಂತ ಅವ್ರ ಬಣ್ಣನೆಲ್ಲ ಬಯಲು ಮಾಡ್ತಾಳೆ. ಕೋಪಗೊಂಡ ಪ್ರೊಫೆಸರ್ ಅವಳಿಗೆ ಬೈತಿರ್ತಾರೆ. ಅಷ್ಟರಲ್ಲಿ ರಿಷಿ ಪ್ಲ್ಯಾನ್ ಮಾಡಿ ಸ್ಟಾಫ್ ರೂಮ್ಗೆ ಹೋಗಿದ್ದು ತನ್ನ ಫ್ರೆಂಡ್ ಅಂತ ಅವನನ್ನು ಕರ್ಕೊಂಡು ಬರ್ತಾನೆ. ಅವನು CDಗಳನ್ನು ತಗೊಳ್ಳೋಕೆ ಅಂತ ಹೋಗಿದ್ದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮ್ಯಾಥ್ಸ್ ಸರ್ ಪೇಪರ್ಸ್ನ ಲೀಕ್ ಮಾಡಿರೋ ವಿಷಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುತ್ತೆ. ಪ್ರಿನ್ಸಿಪಲ್ ಸರ್ಗೂ ಈ ಮ್ಯಾಟ್ರ್ ಗೊತ್ತಾಗಿ ಅವರನ್ನು ಕೆಲಸದಿಂದ ತೆಗೆದು ಹಾಕ್ತಾರೆ. ಈ ಕಡೆ ಮೇಘಾಗೆ ರಿಷಿ ಸೈಕೋಮೆಟ್ರಿ ಪವರ್ ಬಗ್ಗೆ ಗೊತ್ತಾಗುತ್ತೆ. ತನ್ನ ತಂದೆನ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋಕೆ ರಿಷಿ ಪವರ್ನ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾಳೆ.
ಈ ಕಡೆ ಗೋದಾವರಿ ಹಾಸ್ಪಿಟಲ್ಗೆ ಫೈರ್ ಆಕ್ಸಿಡೆಂಟ್ ಆಗಿತ್ತಲ್ವ, ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ LIC ಏಜೆಂಟ್ನ ಮತ್ತೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ರಾಘವ್ ಆಫೀಸ್ಗೆ ಬರೋಕೆ ಹೇಳ್ತಾನೆ. LIC ಏಜೆಂಟ್ ಒಂದು ಕಾರಲ್ಲಿ ಬರ್ತಿರುವಾಗ ಅವನನ್ನು ಯಾರೋ ಒಬ್ಬ ಕಿಲ್ಲರ್ ಅಟ್ಯಾಕ್ ಮಾಡಿ ಕೊಲೆ ಮಾಡಿಬಿಡ್ತಾನೆ. ಈ ಕಿಲ್ಲರ್ ಯಾರು ಏನು ಅಂತ ಗೊತ್ತಾಗೋದೇ ಇಲ್ಲ. ಹೀಗಾಗಿ ಈ ಹಾಸ್ಪಿಟಲ್ ಕೇಸ್ ಅಚಾನಕ್ ಆಗಿ ಆಗಿರೋದಲ್ಲ, ಇದರ ಹಿಂದೆ ಯಾರೋ ಒಬ್ಬ ಸೈಕೋ ಕಿಲ್ಲರ್ ಕೈವಾಡ ಇದೆ ಅಂತ ರಾಘವ್ಗೆ ಅನುಮಾನ ಶುರುವಾಗುತ್ತೆ. ನೆಕ್ಸ್ಟ್ ಡೇ ಮ್ಯಾಥ್ಸ್ ಪ್ರೊಫೆಸರ್ ಕಾಲೇಜ್ನಲ್ಲಿ ಮೇಘ ಹೇಳಿರೋ ಮ್ಯಾಟ್ರಿಂದ ತಮ್ಮ ಕೆಲಸ ಹೋಯ್ತು ಅಂತ ಅವಳ ಹೆಸರಿಗೆ ಕಳಂಕ ಬರಲಿ ಅಂತ ಗೋಡೆ ಮೇಲೆ ಮೇಘ ಒಬ್ಳು ಮಾಸ್ ಕಿಲ್ಲರ್ ಮಗಳು ಅಂತ ಬರೆದಿರ್ತಾರೆ. ಈ ನೋಡಿದ ಎಲ್ಲ ಸ್ಟೂಡೆಂಟ್ಸ್ಗಳು ಅವಳ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಿರ್ತಾರೆ. ಇದನ್ನೆಲ್ಲ ಕೇಳಿದ ಮೇಘ ಅಳ್ತಾ ಕಾಲೇಜ್ ಹಾಗೆ ಊರನ್ನೇ ಬಿಟ್ಟು ಹೋಗ್ಬಿಡ್ತಾಳೆ. ರಿಷಿ ಮತ್ತೆ ಅವನ ಫ್ರೆಂಡ್ ಗೋಡೆ ಮೇಲೆ ಬರ್ದಿರೋದನ್ನೆಲ್ಲ ಅಳಿಸಿ ಹಾಕ್ತಾರೆ. ಹಾಗೆ ರಿಷಿ ಮೇಘ ಮನೆಗೆ ಬಂದು ನೋಡಿದಾಗ ಅವಳ ಚಿಕ್ಕ ವಯಸ್ಸಿನ ಫೋಟೋ ನೋಡ್ತಾನೆ. ರಿಷಿ ಮತ್ತೆ ಮೇಘ ಚಿಕ್ಕವರಿದ್ದಾಗಿಂದಾನು ಇವರಿಬ್ಬರು ಮಾರುತಿ ಅಪಾರ್ಟ್ಮೆಂಟ್ ಆಕ್ಸಿಡೆಂಟ್ನಲ್ಲಿ ಮೀಟ್ ಆಗಿರ್ತಾರೆ. ಈ ಕಡೆ ರಾಘವ್ ಗೋದಾವರಿ ಹಾಸ್ಪಿಟಲ್ ಫೈರ್ ಕೇಸ್ನ ಫಸ್ಟಿಂದ ಇನ್ವೆಸ್ಟಿಗೇಟ್ ಮಾಡಬೇಕು. ಬಿಕಾಸ್ LIC ಏಜೆಂಟ್ನ ಸಾಯಿಸಿ ಚೈನಿಂದ ಕಟ್ಟಿ ಹಾಕಿರೋ ಕಿಲ್ಲರ್ನ ಕಂಡು ಹಿಡಿಬೇಕು. ಅವನೇ ಹಾಸ್ಪಿಟಲ್ಗೆ ಬೆಂಕಿ ಹಚ್ಚಿರೋದು ಆ್ಯಂಡ್ 10 ವರ್ಷಗಳ ಹಿಂದೆ ಮಾರುತಿ ಅಪಾರ್ಟ್ಮೆಂಟ್ನಲ್ಲಿ ಕೊಲೆ ಮಾಡಿ ಫೈರ್ ಆಕ್ಸಿಡೆಂಟ್ ಮಾಡಿ ಎಸ್ಕೇಪ್ ಆದವನು ಈ ಕಿಲ್ಲರೇ ಅಂತ ಇನ್ವೆಸ್ಟಿಗೇಟ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ಟಚ್ ಮೀ ನಾಟ್ ಸೆಕೆಂಡ್ ಎಪಿಸೋಡು ಮುಗಿಯುತ್ತೆ. ನೆಕ್ಸ್ಟ್ ಎಪಿಸೋಡ್ಗಳನ್ನು ನೋಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.